ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 10ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:53 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:32 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 4:56 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ರಾತ್ರಿ 10:02 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:08 ಅಪರಾಹ್ನ 4:34 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:42 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:50 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 10:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:34 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:10 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:29 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಬಹಳ ವಿಶೇಷವಾದಂತಹ ಪ್ರಗತಿ ಇರುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥದ್ದಾಗಲಿ ಅಥವಾ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ ಈ ಭೌಮವಾಸರ. ಹಾಗೆ ಈ ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗೆ ಸ್ಪರ್ಧೆಗೂ ಕೂಡ ಕಾರಕ ಕುಜ. ಹಾಗಾಗಿ ಈ ದಿನ
ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಸಾಮರ್ಥ್ಯವನ್ನು ಈ ದಿನ ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ, ಅನುಕೂಲ ಇದೆ. ಏಕೆಂದರೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯ ಪ್ರಗತಿ ಇದೆ. ಹಾಗಾಗಿ ಈ ದಿನ ಕುಜನಿಂದ ಅತ್ಯುತ್ತಮವಾದಂತಹ ಒಂದು ಶಕ್ತಿ, ಸಾಮರ್ಥ್ಯ, ವಿವೇಕ, ವಿವೇಚನೆ ಜೊತೆಗೆ ಒಂದು ಕನ್ಸಿಸ್ಟೆನ್ಸಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಗುರುಹೋರದಲ್ಲಿ ನೀವು ಆರಂಭ ಮಾಡ್ಬೋದು. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 27 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 6 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 54 ನಿಮಿಷದಿಂದ ರಾತ್ರಿ 7 ಗಂಟೆ 57 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಕೆಲಸಗಳು ಸಾಗುತ್ತೆ. ಫಲಿತಾಂಶ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 54 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 15 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಹಾಗೆ ರಾಜಕಾರಣಿಗಳಿಂದ ನೀವು ಯಾವುದೇ ರೀತಿಯ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಆದಷ್ಟು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 21 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಇನ್ನು ರಾತ್ರಿ 9 ಗಂಟೆಯಿಂದ ರಾತ್ರಿ 10 ಗಂಟೆ 3 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಇಲ್ಲಿ ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರದಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಂಭವ ಇದೆ. ಹಾಗಾಗಿ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 54 ನಿಮಿಷದಿಂದ ಸಂಜೆ 5 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 9 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ಹಾಗೆ ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣ ಮಾಡಬೇಕು. ಇದು ಮಹಾಪುಣ್ಯದ ಕೆಲಸ. ಜೊತೆಗೆ ಕೆಲವು ಉತ್ತಮವಾದಂತಹ ಮುಹೂರ್ತಗಳು, ಹಾಗೆ ಉತ್ತಮವಾದಂತಹ ಹೊರಗಳು ನಿಮಗೆ ಸಿಕ್ಕತ್ತೆ. ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಈ ಒಂದು ಮಾರ್ಗದರ್ಶನ ಏನಿದೆ ಅಂದರೆ, ಪಂಚಾಂಗ ಶ್ರವಣ ಮಾಡ್ತಾ, ಪಂಚಾಂಗ ಪಠಣವನ್ನು ಮಾಡ್ತಾ, ಪಂಚಾಂಗವನ್ನು ಅನುಸರಣೆ ಮಾಡಿ ಕೆಲಸ ಕಾರ್ಯಗಳನ್ನು, ಪ್ರಯಾಣವನ್ನು ಆರಂಭ ಮಾಡುವಂಥದ್ದು ಇದು ಅತ್ಯಂತ ಪುಣ್ಯದ ಕೆಲಸ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳು ಈ ಜನ್ಮದಲ್ಲಿ ಯಶಸ್ವಿಯಾಗಬೇಕು. ನಾವು ಮಾಡುವಂಥ ಪ್ರಯತ್ನ ಗರಿಷ್ಠ ಪ್ರಮಾಣದ ಫಲಿತಾಂಶವನ್ನು ತರಬೇಕು ಅಂತ ಹೇಳಿದ್ರೆ ಪೂರ್ವ ಜನ್ಮದ ಸುಕೃತಗಳು ನಮಗೆ ನೆರವಾಗಿರಬೇಕು. ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ನಮಗೆ ಈ ಜನ್ಮದಲ್ಲಿ ಇಂಥ ಪ್ರೇರೇಪಣೆ ಉಂಟಾಗುತ್ತೆ. ಹಾಗಾಗಿನೇ ಒಬ್ಬರಿಗೆ ಕೆಲಸಗಳು ತುಂಬ ಯಶಸ್ವಿ ಆಗ್ತಾ ಇದೆ,
ಒಬ್ಬರು ತುಂಬ ಶ್ರೀಮಂತರಾಗಿದ್ದಾರೆ, ಒಬ್ಬರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ, ಎಲ್ಲವೂ ಕೂಡ ಅವರಿಗೆ ಸೋಲು ಅನ್ನುವಂಥದ್ದು ಇಲ್ಲ, ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಈ ರೀತಿಯಲ್ಲಿ ಪರಿಪರಿಯಾಗಿ ನಾವು ಕೆಲವರನ್ನು ವರ್ಣಿಸುವಂಥದ್ದು ಇದೆ. ಇದಕ್ಕೆಲ್ಲ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರು ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ. ಇದನ್ನೇ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆಯಿಂದ ನೋಡುವಂಥದ್ದು. ಹಾಗಾಗಿನೇ ಒಬ್ಬರ ಪೂರ್ವ ಜನ್ಮದ ಸುಕೃತಗಳು ನಿರ್ಧಾರ ಆಗುವಂಥದ್ದು ಅವರು ಮಾಡುವಂಥ ಕೆಲಸ ಕಾರ್ಯಗಳ ಮೇಲೆ. ಹಾಗಾಗಿನೇ ಒಂದು ಮಗು ತಾಯಿ ಗರ್ಭದಲ್ಲಿ ಇರುವಾಗಲೇ ಕೆಲವೊಂದು ವಿಚಾರಗಳು ನಿರ್ಣಯ ಆಗಿಬಿಟ್ಟಿರುತ್ತೆ. ಅದು ವಿಧಿ ಬರಹ, ಹಣೆ ಬರಹ ಅಂತ ಹೇಳ್ತಾರೆ. ಹಾಗಾಗಿ ಕೂಸು ಹುಟ್ಟುವುದಕ್ಕೂ ಮೊದಲು ಕೆಲವೊಂದು ವಿದ್ಯಮಾನಗಳು ನಿರ್ಧಾರಿತವಾಗಿರುತ್ತೆ, ಪೂರ್ವ ನಿರ್ಧಾರಿತವಾಗಿರುತ್ತೆ. ಇದು ಭಗವಂತ ಮಾಡಿರುವಂಥ ನಿಯಾಮಕ ಇದು. ಹಾಗಾಗಿ ಈ 5 ವಿಚಾರಗಳೇನಿದೆ ಇದು ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂಥ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಕೆಲವರು ಬಡವರಾಗಿರ್ತಾರೆ, ಬಲ್ಲಿದರಾಗಿರ್ತಾರೆ, ಕೆಲವರು ನೀಚರಾಗಿರ್ತಾರೆ, ಕೆಲವರು ಉಚ್ಚರಾಗಿರ್ತಾರೆ, ಕೆಲವರು ಸಾಕ್ಷರರಾಗಿರ್ತಾರೆ, ಕೆಲವರು ನಿರಕ್ಷರರಾಗಿರ್ತಾರೆ, ಹಾಗೆ ಕೆಲವರು ರೋಗಿಗಳಾಗಿರ್ತಾರೆ, ಕೆಲವರು ನಿರೋಗಿಗಳಾಗಿರ್ತಾರೆ. ಹಾಗಾಗಿ ಈ ಎಲ್ಲ ಅಂತಸ್ತು ಸ್ಥಾನಮಾನಗಳು ಬರುವಂಥದ್ದು ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ, ಪುಣ್ಯದ ಫಲದಿಂದ. ಹಾಗೆ ಈ ಎಲ್ಲ ವಿದ್ಯಮಾನಗಳು ಕೂಡ ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಣಯ ಆಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ನಮ್ಮ ಸುಭಾಷಿತ ಒಂದು ತಿಳಿಸುವಂಥ ರೀತಿಯಲ್ಲಿ 5 ವಿಚಾರಗಳು ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದನ್ನೇ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಆಯುಹು ಕರ್ಮ ಚ ವಿತ್ತಂಚ ವಿದ್ಯಾನಿಧನಮೇವ ಚ ಪಂಚೈತಾನಿ ಹಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆಯುಷ್ಯ, ಹಿಂದಿನ ಜನ್ಮದಿಂದ ಬರುವಂಥ ಕರ್ಮಫಲ, ಹಣ, ಗಳಿಸಬಹುದಾದಂಥ ವಿದ್ಯೆ ಮತ್ತು ಮರಣ, ಈ 5 ವಿಚಾರಗಳು ಒಂದು ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಣಯವಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಈ 5 ವಿಚಾರಗಳಲ್ಲಿ ನಮ್ಮ ಪ್ರಯತ್ನಗಳೇನೂ ಇರಲ್ಲ, ನಿಮಿತ್ತ ಮಾತ್ರಕ್ಕೆ ಪ್ರಯತ್ನ ಇರುತ್ತೆ. ಆದರೆ ಫಲಾಫಲಗಳನ್ನು ಈಗಲೇ ಭಗವಂತ ನಿರ್ಧಾರ ಮಾಡಿ ನಮ್ಮನ್ನು ಈ ಭೂಮಿಗೆ ಕಳಿಸ್ಬಿಟ್ಟಿರ್ತಾನೆ. ಹಾಗಾಗಿ ಮೊದಲನೇದಾಗಿ ನಾವು ಆಯುಷ್ಯವನ್ನು ನೋಡೋದಾದರೆ ಇಂಥ ವ್ಯಕ್ತಿಗೆ ಇಷ್ಟೇ ಆಯುಷ್ಯ, ಇಂಥದ್ದೇ ಸಂದರ್ಭದಲ್ಲಿ ಹೀಗೆ ಮರಣ ಆಗತ್ತೆ ಅನ್ನುವಂಥದ್ದು ಗರ್ಭದಲ್ಲಿ ಇರುವಾಗಲೇ ಬರೆಯಲ್ಪಟ್ಟಿರುತ್ತೆ. ಅಂದರೆ ಶಿಶು ಹುಟ್ಟುವ ಸಮಯದಲ್ಲೇ ಅವನ ಸಾವು ಕೂಡ ನಿರ್ಧಾರಿತವಾಗಿರುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಗೋಚರಕ್ಕೆ ಬರಲ್ಲ, ನಮಗೆ ಅದು ತಿಳಿಯಲ್ಲ. ಅಷ್ಟು ರಹಸ್ಯವಾಗಿ ನಮ್ಮ ಆಯುಷ್ಯ ಬರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಹಣೆ ಬರಹವನ್ನು ತಪ್ಪಿಸಲಿಕ್ಕೆ ಹರಿಹರ ಬ್ರಹ್ಮರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಯಾಕೆಂದರೆ ಹುಟ್ಟಿದಂತಹ ಜೀವಿ ಎಲ್ಲಿಯವರೆಗೆ ಬದುಕಿರುತ್ತೆ, ಯಾವಾಗ ಮರಣದ ದಿನ ಏನು, ಯಾವ ರೀತಿಯಲ್ಲಿ ಮರಣಾನಂತರ ಏನು, ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿ ಬರೆಯಲ್ಪಟ್ಟಿರುವಂಥದ್ದು. ಇನ್ನೊಂದು ಕರ್ಮ. ಇಲ್ಲಿ ಕರ್ಮ ಅಂತ ಹೇಳಿದ್ರೆ ಕೆಲಸ, ಉದ್ಯೋಗ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪ ಪುಣ್ಯ ಕಾರ್ಯಗಳು ಎಷ್ಟಿದೆ ಅನ್ನುವಂಥದ್ರ ಮೇಲೆ ಈ ಕರ್ಮ ನಿರ್ಧಾರಿತವಾಗುತ್ತೆ. ಹಾಗೆ ಈ ಕರ್ಮ ನೆರಳಿನಂತೆ ನಮ್ಮನ್ನು ಮುಂದಿನ ಜನ್ಮಕ್ಕೂ ಕೂಡ ಹಿಂಬಾಲಿಸ್ತಾ ಇರುತ್ತೆ. ನೋಡಿ, ಸಾವಿರಾರು ಹಸುಗಳ ಮಧ್ಯದಲ್ಲಿ ಆ ಕರು ತನ್ನ ತಾಯಿ ಯಾವುದು ಅಂತ ಹೇಳಿ ಗುರುತಿಸ್ಕೊಂಡು ತಾಯಿಯ ಬಳಿಗೆ ಓಡಿ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕರ್ಮ ನಮ್ಮನ್ನು ಬೆಂಬತ್ತಿ ಬರ್ತಾ ಇರುತ್ತೆ. ಪೂರ್ವಾರ್ಜಿತ ಕರ್ಮ, ಸಂಚಿತ ಕರ್ಮಗಳು, ಹಿಂದೆ ಮಾಡಿರುವಂಥ ಕರ್ಮಗಳು ಕೂಡ ನಮ್ಮನ್ನು ಆಶ್ರಯಿಸ್ತಾ ಇರುತ್ತೆ, ನಮ್ಮನ್ನು ಬೆಂಬತ್ತಿ ಬರ್ತಾ ಇರುತ್ತೆ. ಸಾಧ್ಯ ಆದರೆ ಈ ಜನ್ಮದಲ್ಲೇ ಆ ಕರ್ಮಗಳಿಗೆ ತಕ್ಕ ಶಾಸ್ತಿ ಆಗತ್ತೆ, ಅಂದರೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಈ ಜನ್ಮದಲ್ಲೇ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಮೂರನೆಯದು ನಮ್ಮ ವಿಧಿ ಲಿಖಿತದಂತೆ ಇರುವಂಥದ್ದು ಒಂದು ಶ್ರೀಮಂತಿಕೆ ಅಥವಾ ಹಣದ ವ್ಯವಸ್ಥೆ. ಇಲ್ಲಿ ಲಕ್ಷ್ಮಿ ಚಂಚಲೆ ಅನ್ನುವಂಥದ್ದು ಗೊತ್ತು. ಎಲ್ಲೂ ಕೂಡ ಕಾಲೂರಿ ನಿಂತವಳಲ್ಲ, ಒಮ್ಮೆ ಏರಿಸ್ತಾಳೆ, ದಿಢೀರನ್ನೇ ಕೆಳಗೆ ಬೀಳಿಸ್ತಾಳೆ. ಅಂತಹ ಲಕ್ಷ್ಮಿ ನಮ್ಮ ಜೀವನದಲ್ಲಿ ಅನೇಕ ಪ್ರಯತ್ನಗಳಲ್ಲಿ, ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟವರಲ್ಲಿ ಕೆಲವರನ್ನ ಶ್ರೀಮಂತಳಾಗಿಸ್ತಾರೆ, ಕೆಲವರನ್ನ ಸೋಲನ್ನು ಅನುಭವಿಸುವಂತೆ ಮಾಡುವಂಥವಳು ಲಕ್ಷ್ಮಿ. ಹಾಗಾಗಿನೇ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇವೆ, ಏನು ಪಾಪ ಮಾಡಿದ್ದೇವೆ, ಪುಣ್ಯ ಮಾಡಿದ್ದೇವೆ, ಅದರ ಅನುಸಾರವಾಗಿ ನಾವು ಈ ಜನ್ಮದಲ್ಲಿ ಉಣ್ಣಬೇಕು ಅನ್ನುವಂಥದ್ದು. ಹಾಗಾಗಿನೇ ಆತ ಪಡೆದದ್ದು ಉಣ್ಣಬೇಕೇ ಹೊರತು ದುಡಿದದ್ದಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಜನ್ಮದಲ್ಲಿ ಯಾರು ಯೋಗಿಗಳಾಗಿರ್ತಾರೆ ಅಂಥವರು ಸಂಪೂರ್ಣ ಸಿದ್ಧಿಯನ್ನು ಪಡ್ಕೊಳ್ತಾರೆ, ಜೊತೆಯಲ್ಲಿ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ಜನಿಸ್ತಾರೆ ಅನ್ನುವಂಥದ್ದನ್ನು ಗೀತೆ ಸಾರುತ್ತೆ.
ಅದಕ್ಕಾಗಿಯೇ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯತೆ ಅನ್ನುವಂಥ ಮಾತನ್ನು ಹೇಳಿದೆ. ಇನ್ನು 4ನೇದಾಗಿ ವಿದ್ಯೆ. ಇಲ್ಲಿ ವಿದ್ಯೆ ಅನ್ನುವಂಥದ್ದು ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ಬರುವಂಥದ್ದು. ಅದರಲ್ಲೂ ಹಿಂದಿನ ಜನ್ಮದಲ್ಲಿ ಏನಾದರೂ ದೊಡ್ಡ ವಿದ್ವಾಂಸನಾಗಿದ್ದರೆ, ವಿದ್ಯಾವಂತನಾಗಿದ್ದರೆ ಅಲ್ಲಿ ಸಫಲತೆಯನ್ನು ಪಡೆಯದೆ ಹೋದರೆ ಅಲ್ಲಿನ ಸಂಸ್ಕಾರ ಬಲದಿಂದ ಈ ಜನ್ಮದಲ್ಲಿ ಹುಟ್ಟಿನಿಂದಲೇ ಪ್ರತಿಭಾವಂತನಾಗಿರ್ತಾನೆ. ಅವನ ಒಂದು ಜ್ಞಾನಕ್ಕೆ, ಪ್ರತಿಭೆಗೆ ಆ ಒಂದು ಕುಟುಂಬದಲ್ಲಿ ಸೂಕ್ತವಾದಂತಹ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ನೋಡಿ, ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಮಕ್ಕಳು, ಅದರಲ್ಲೂ ಅವಳಿ ಜವಳಿ ಮಕ್ಕಳಿದ್ರೆ ಅವರಲ್ಲೂ ಕೂಡ ಓದಿನಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿರುತ್ತೆ. ಹಾಗೆ ಒಂದೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ, ಒಂದೇ ವಯಸ್ಸಿನವ್ರಿಗೂ ಕೂಡ ಅವರ ಜ್ಞಾನ ಸಂಪಾದನೆಯಲ್ಲಿ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಪೂರ್ವಜನ್ಮದ ಸಂಸ್ಕಾರ. ಹಾಗೆ ನಾವು ಹಿಂದೆ ಮಾಡಿರುವಂತಹ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ನಮಗೆ ವಿದ್ಯೆ, ಜ್ಞಾನ ಬಹಳ ಸುಲಭವಾಗಿ ಲಭ್ಯವಾಗುತ್ತೆ. ಹಾಗಾಗಿನೇ ವಿದ್ಯೆ ಅನ್ನುವಂಥದ್ದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂಥ ಪುಣ್ಯದ ಫಲದಿಂದ ಲಭಿಸುತ್ತೆ. ಹಾಗೆ ಎಷ್ಟೋ ಮಂದಿ ವಿದ್ಯೆಯನ್ನು ಕಲಿಯಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾರೆ. ಕೆಲವರು ನೀರಿನಂತೆ ಹಣವನ್ನು ವ್ಯಯ ಮಾಡಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಮಕ್ಕಳಿಗೆ ವಿದ್ಯೆ ಬರಲ್ಲ ಅಂತ ಹೇಳಿದ್ರೆ ಅವರವರು ವೈಯಕ್ತಿಕವಾಗಿ ಮಾಡಿರುವಂಥ ಪೂರ್ವಜನ್ಮದ ಸುಕೃತ ಫಲಗಳೇ ಕಾರಣವಾಗಿರುತ್ತೆ. ಇನ್ನು 5ನೇದಾಗಿ ಮರಣವು ಅಷ್ಟೇ. ಇಂಥವನಿಗೆ ಹೀಗೆ ಮರಣ ಆಗಬೇಕು, ಇಂಥಲ್ಲಿಯೇ ಮರಣ ಅನ್ನುವಂಥದ್ದನ್ನು ಮೊದಲೇ ಭಗವಂತ ನಿಶ್ಚಯ ಮಾಡಿ ಇಟ್ಬಿಟ್ಟಿರ್ತಾನೆ. ಹಾಗಾಗಿ ಹುಟ್ಟಿದವರು ಸಾಯಲೇಬೇಕು. ಏಕೆಂದರೆ ಇದು ವಿಧಿಯ ನಿಯಮ, ಭಗವಂತನ ಆಜ್ಞೆ ಇದು. ಹಾಗಾಗಿ ನಾವು ಮುಂದೆ ಒಳ್ಳೆಯ ಜನ್ಮವನ್ನು ಪಡ್ಕೊಳ್ಬೇಕು, ದೀರ್ಘಾಯುಷ್ಯ ಇರಬೇಕು, ಆರೋಗ್ಯ ಇರಬೇಕು, ವಿದ್ಯೆ ಇರಬೇಕು, ಹಣ, ಒಂದು ಶ್ರೀಮಂತಿಕೆ ಅಥವಾ ಒಂದು ಕಂಫರ್ಟಬಲ್ ಆಗಿರುವಂಥ ಜೀವನ ಎಲ್ಲವೂ ಬೇಕು ಅಂತ ಹೇಳಿ ಬಯಸಿದ್ರೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಎಚ್ಚೆತ್ತು ಒಳ್ಳೆಯ ಕಾರ್ಯಗಳಲ್ಲಿ ನಿರತರಾಗಬೇಕು ಅನ್ನುವಂಥದ್ದು ಹಿರಿಯರ ಒಂದು ಮಾರ್ಗದರ್ಶನ. ಹಾಗಾಗಿನೇ ಈ 5 ವಿಚಾರಗಳೇನಿದೆ ಇದು ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಣಯವಾಗಿರುವಂಥ ವಿಚಾರಗಳು. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಪ್ರಯತ್ನ ಪಡ್ಬೋದಷ್ಟೇ. ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಆದರೆ ಭಗವಂತ ನಮಗೆ ಹಾಕಿರುವಂಥ ಆಯಸ್ಸಾಗಲಿ, ಕೊಟ್ಟಿರುವಂತಹ ಸೌಕರ್ಯಗಳಾಗಲಿ, ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ವಿಶೇಷವಾಗಿ ನಮ್ಮ ಉದ್ಯೋಗ, ನಮ್ಮ ವಿದ್ಯೆ ಇವೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುವಂಥದ್ದು. ಹಾಗಾಗಿ ಮುಂದೆ ಉತ್ತಮ ಫಲಗಳು ಬೇಕು ಅಂತ ಹೇಳಿದ್ರೆ ಈ 5 ವಿಚಾರಗಳಲ್ಲಿ ಈಗಲೇ ಎಚ್ಚೆತ್ತುಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಬಂಧುಗಳೇ, ಈ ಜನ್ಮದಲ್ಲಿ ಒಬ್ಬರಿಗೆ ಶ್ರೀಮಂತಿಕೆ ಇದೆ, ತುಂಬ ಧನಿಕರಾಗಿದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಪೂರ್ವ ಜನ್ಮದಲ್ಲಿ ಅಂದರೆ ಹಿಂದಿನ ಪುಣ್ಯದ ಧನಯೋಗ ಇರುತ್ತೆ. ಹಾಗಾಗಿನೇ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಒಂದು ಪುಣ್ಯದ ಕೆಲಸದಿಂದಾಗಿ ಈ ಒಂದು ಜನ್ಮದಲ್ಲಿ ಅವರು ಶ್ರೀಮಂತ ಜೀವನವನ್ನು ನಡೆಸ್ತಾ ಇರ್ತಾರೆ. ಇಲ್ಲಿ 5ನೇ ಮನೆ ಹಿಂದಿನ ಪುಣ್ಯದ ಮನೆ, ಇದನ್ನೇ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ. ಮತ್ತು 11ನೇ ಮನೆ ಲಾಭದ ಮನೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ 5 ಮತ್ತು 11ನೇ ಮನೆಯನ್ನು ಈ ಧನಯೋಗದ ಹಿನ್ನೆಲೆಯಲ್ಲಿ ನೋಡಬೇಕಾಗತ್ತೆ. ಇಲ್ಲಿ 5ನೇ ಮನೆಯಲ್ಲಿ ಸ್ಥಿತಗ್ರಹಗಳು 11ನೇ ಮನೆಯನ್ನು ಮತ್ತು 11ನೇ ಮನೆಯಲ್ಲಿ ಸ್ಥಿತಗ್ರಹಗಳು 5ನೇ ಮನೆಯನ್ನು ಸಕ್ರಿಯಗೊಳಿಸುತ್ತೆ. ಹಾಗಾಗಿ 5 ಮತ್ತು 11ಕ್ಕೆ ಅವಿನಾಭಾವ ಸಂಬಂಧ ಇರುವಂಥದ್ದು. ಆದ್ದರಿಂದ ಈ ಧನಯೋಗದ ಸಂದರ್ಭದಲ್ಲಿ 5ನೇ ಮತ್ತು 11ನೇ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕೆಲವು ಉತ್ತಮ ಸಂಪತ್ತು ಯೋಗಗಳು ಕೂಡಿ ಬರುವಂಥದ್ದು ಬಹಳ ವಿಶೇಷವಾದಂತಹ ಈ ಗ್ರಹಗಳ ಸ್ಥಾನದಿಂದ. ಇಲ್ಲಿ ಸೂರ್ಯ ನಿಮ್ಮ ರಾಶಿಯಲ್ಲಿ 5ನೇ ಮನೆಯಲ್ಲಿದ್ದರೆ ಮತ್ತು ಶನಿ ಅಥವಾ ಗುರು 11ನೇ ಮನೆಯಲ್ಲಿದ್ದರೆ ಉತ್ತಮವಾದಂಥ ಸಂಪತ್ತಿನ ಯೋಗ ಕೂಡಿ ಬರುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಚಂದ್ರ 5ನೇ ಮನೆಯಲ್ಲಿದ್ದರೆ ಮತ್ತು ಗುರು 11ನೇ ಮನೆಯಲ್ಲಿದ್ದರೂ ಕೂಡ ಸಂಪತ್ತು ಯೋಗ ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ರಾಶಿಯ 5ನೇ ಮನೆಯಲ್ಲಿ ಕುಜ ಮತ್ತು 11ನೇ ಮನೆಯಲ್ಲಿ ಶುಕ್ರ ಇದ್ದರೂ ಕೂಡ ಸಂಪತ್ತು ಹೇರಳವಾಗಿ ಬರ್ತಾ ಇರುತ್ತೆ. ಇನ್ನು ಬುಧ 5ನೇ ಮನೆಯಲ್ಲಿದ್ದರೆ ಮತ್ತು ಗುರು 11ನೇ ಮನೆಯಲ್ಲಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಲಾಭ ಇರುತ್ತೆ. ಇನ್ನು ಗುರು ನಿಮ್ಮ ರಾಶಿಯ 5ನೇ ಮನೆಯಲ್ಲಿದ್ದರೆ ಮತ್ತು ಬುಧ 11ನೇ ಮನೆಯಲ್ಲಿದ್ದರೆ ವಿಶೇಷವಾಗಿ ಧನ ಪ್ರಾಪ್ತಿಯಾಗುತ್ತೆ. ಅದನ್ನು ನೀವು ಒಳ್ಳೆಯ ರೀತಿಯಿಂದ ಸಂಪಾದನೆ ಮಾಡಿರ್ತೀರಿ. ಇನ್ನು ಶನಿ ಏನಾದರೂ ನಿಮ್ಮ ರಾಶಿಯ 5ನೇ ಮನೆಯಲ್ಲಿದ್ದರೆ ಮತ್ತು ಚಂದ್ರ 11ನೇ ಮನೆಯಲ್ಲಿದ್ದರೆ ಆಗಲೂ ಕೂಡ ಇಲ್ಲಿ
ಉತ್ತಮವಾದಂತಹ ಸಂಪತ್ತಿನ ಯೋಗ ಕೂಡಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಸ್ವಲ್ಪವಾದರೂ ಕೂಡ ವಿಶೇಷ ರೀತಿಯಲ್ಲಿ ನೀವು ಲಾಭವನ್ನು ಅನುಭವಿಸ್ತೀರಿ. ಹಾಗೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಒಟ್ಟಾರೆ ಅತ್ಯಂತ ಶ್ರೀಮಂತಿಕೆಯ ಅತ್ಯಂತ ಸೌಕರ್ಯಯುತವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಪೂರ್ವ ಪುಣ್ಯದ ಸುಕೃತ ಫಲ ಇರುತ್ತೆ. ಹಾಗಾಗಿ ಅವರ ಜಾತಕದಲ್ಲಿ 5 ಮತ್ತು 11ನೇ ಮನೆಯಲ್ಲಿ ಯಾವ ಯಾವ ಗ್ರಹಗಳು ಸ್ಥಿತರಾಗಿದೆ ಅನ್ನೋಂಥದ್ರ ಮೇಲೂ ಕೂಡ ಇದು ನಿರ್ಧಾರಿತವಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಹಾಗೆ ಮುಗ್ಧವಾಗಿ ನೀವು ಯಾವುದೇ ಒಂದು ಕುಟಿಲ, ರೋಷ, ದ್ವೇಷ ಇತ್ಯಾದಿಗಳು ಯಾವುದೇ ಇಲ್ಲದೆ ಭಗವಂತನನ್ನು ಸದಾ ಸರ್ವದಾ ಆರಾಧನೆ ಮಾಡ್ತಾ ಇರಿ. ಸ್ವಲ್ಪ ನಿಧಾನ ಆಗ್ಬೋದು ನಿಮ್ಮ ಪ್ರಯತ್ನಗಳು, ಹಾಗೆ ನಿಮ್ಮ ಪ್ರಯತ್ನಗಳಿಂದ ಬರುವಂತಹ ಫಲಿತಾಂಶಗಳು, ಆದರೂ ಬಹಳ ಶಾಶ್ವತವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮಗೆ ಮುಂದೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಯೋಜಿತ ವ್ಯವಹಾರಗಳು ಕೂಡ ಮುಂದೆ ಸಾಗಲ್ಲ. ಹಿಡಿದ ಕೆಲಸ ಕಾರ್ಯಗಳು ಅಲ್ಲೇ ನಿಲ್ಲುವಂಥದ್ದು, ಅಂದರೆ ಮಧ್ಯದಲ್ಲೇ ಕೆಲಸಗಳು ನಿಂತು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಯಾವುದೇ ತಂತ್ರವನ್ನು ಉಪಯೋಗಿಸಿ ಯಾವುದೇ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡ್ರೂ ಕೂಡ ಕೆಲಸಗಳು ಈ ದಿನ ಅಪೂರ್ಣವಾಗುತ್ತೆ. ಇದರಿಂದ ಅತೃಪ್ತಿ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಪ್ರಯಾಣದಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗಾಗಿ ದೂರದ ಪ್ರಯಾಣಕ್ಕೆ ಈ ದಿನ ಅಷ್ಟೊಂದು ಯೋಗ್ಯವಾಗಿಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನ. ಇನ್ನು ಈ ದಿನ ನಿಮ್ಮ ಬಂಧುಗಳ ಜೊತೆಯಲ್ಲೋ ಮಿತ್ರರ ಜೊತೆಯಲ್ಲೋ ಏನೋ ಒಂದು ಕೆಲಸಕ್ಕೆ ಬಾರದ ವಿಚಾರಕ್ಕೆ ಮಾತುಕತೆ ನಡೆಯುವಂಥದ್ದು, ಇಲ್ಲಿ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಏರ್ಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಸಂತೋಷ ಇಲ್ಲ. ಅದರಲ್ಲೂ ಮಂದಗತಿ, ಅದರಲ್ಲೂ ಈ ದಿನ ಸ್ವಲ್ಪ ಬೇಸರದ ಗತಿ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಪೂರ್ಣಗೊಳಿಸುವಂಥ ಒಂದೆರಡು ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ನೀವೇ ಏಕಾಂಗಿಯಾಗಿ ಕೆಲಸಗಳನ್ನು ಮಾಡೋದಕ್ಕಿಂತ ಜೊತೆಯಲ್ಲಿ ಯಾರಾದರೂ ಇದ್ದು ಕೆಲಸಗಳನ್ನು ಮಾಡಿದ್ರೆ ಅಲ್ಪ ಸ್ವಲ್ಪ ಲಾಭ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಿಮ್ಮೊಬ್ಬರಿಂದ ಸಾಧ್ಯ ಇಲ್ಲ. ಹಾಗಾಗಿನೇ ಈ ದಿನ ಕೆಲವರ ಒಂದು ಮಾರ್ಗದರ್ಶನ ಬೇಕು, ಕೆಲವರ ಸಹಕಾರ ಬೇಕು. ಕೆಲವು ಟೀಮ್ ವರ್ಕನ್ನು ಮಾಡೋದ್ರಿಂದ ಮಾತ್ರ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಶುಭ ಫಲಗಳ ಯೋಗ ಬಹಳ ಚೆನ್ನಾಗಿದೆ. ಹಿಡಿದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂಥ ಫಲವನ್ನು ನಿಮಗೆ ಕೊಡುತ್ತೆ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳು ಕೂಡ ಈ ದಿನ ಪೂರ್ಣ ಆಗುತ್ತೆ. ಒಟ್ಟಾರೆ ಈ ಕೆಲಸದಿಂದ ನಿಮಗೆ ಒಳ್ಳೆಯ ಅನುಭವ ಜೊತೆಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಇನ್ನು ಸಮಾಜದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಜೊತೆಯಲ್ಲಿ ಪರಿಚಯ ಹೆಚ್ಚಳ ಆಗುವಂಥದ್ದು, ವಿಸ್ತಾರ ಆಗುತ್ತೆ. ಹಾಗಾಗಿ ಒಂದು ಗೆಳೆತನ, ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಈ ದಿನ ಬಹಳ ವಿಶೇಷವಾಗಿ ನಿಮಗೆ ವರದಾನವಾಗಿರುತ್ತೆ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರಿಂದ ನಿಮಗೆ ಏನೋ ಒಂದು ರೀತಿಯಲ್ಲಿ ಒಂದು ಸುಖ, ಸೌಕರ್ಯ, ಸಹಕಾರ ಸಿಕ್ಕುವಂಥದ್ದು ಇದೆ. ಹಾಗೆ ಶುಭ ಕಾರ್ಯಗಳಿಗೆ ಆಹ್ವಾನ ಬರುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಹಣಕಾಸಿನ ನೆರವು ಒದಗಿ ಬರುವಂಥದ್ದು, ಕೆಲವು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದೆ, ಅದನ್ನು ಜೊತೆಯಾಗಿ ನಿರ್ವಹಿಸುವಂತಹ ಒಂದು ಒಳ್ಳೆಯ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಜೊತೆಗೆ ಹಣಕಾಸಿನ ನೆರವು ಸಿಕ್ಕಾಗ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡ್ತೀರಿ. ಖರೀದಿ ಪ್ರಕ್ರಿಯೆ ಬಹಳ ಚೆನ್ನಾಗಿದೆ, ಒಳ್ಳೆಯ ಲಾಭ ಇರುತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ನಡೀಬಹುದು, ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಮನಸ್ಥಿತಿಯಿಂದಾಗಿ. ಹಾಗಾಗಿ ಈ 3ನೇ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ.
ಹಾಗೆ ವಾದ ವಿವಾದಗಳಿಂದ ಈ ದಿನ ನೀವು ತಪ್ಪಿಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳ ಗುರಿಯನ್ನು ನೀವು ತಲುಪುವಂತಹ ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಏಕೆಂದರೆ ನಿಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲೇ ಈ ದಿನ ನಿಮಗೆ ಅತ್ಯಂತ ಜಯ ಸಿಕ್ಕುವಂಥದ್ದು. ಅದನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಅಂದರೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಯಾವುದು ಮೊದಲಾಗಬೇಕು ಅನ್ನುವಂಥದ್ದನ್ನು, ಇನ್ನು ನಿಮ್ಮ ಕಲ್ಪನೆಯನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅತ್ಯಂತ ಆಸಕ್ತಿ ಇರುತ್ತೆ. ಜೊತೆಗೆ ಕೆಲಸಗಳಿಂದ ನಿಮಗೆ ಪೂರ್ಣವಾದಂಥ ಒಂದು ಗೌರವ ಪ್ರಾಪ್ತಿಯಾಗುತ್ತೆ. ಇನ್ನು ಮನೆಯ ಪರಿಸ್ಥಿತಿಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ಕುಟುಂಬಸ್ಥರ ನೆರವು ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಈ ದಾರಿ ಅನ್ನುವಂಥದ್ದು ಭವಿಷ್ಯದ ಹಾದಿಯಲ್ಲಿ ನಿಮಗೆ ತೆರೆದುಕೊಳ್ಳುವಂಥದ್ದು. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಏಕೆಂದರೆ 10 ಬಾಗಿಲುಗಳಿದ್ದಾಗ ಯಾವ ಬಾಗಿಲಿನಿಂದ ಮುಂದೆ ಹೋದರೆ ಮಾತ್ರ ನಿಮಗೆ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲಿ ಜಯ ಸಿಕ್ಕತ್ತೆ, ಇದನ್ನು ನೀವು ಇದನ್ನು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಾಹನ ಯೋಗ ಬಹಳ ಚೆನ್ನಾಗಿದೆ. ಅದರಲ್ಲೂ ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ಒಂದು ಸಣ್ಣ ಪ್ರಮಾಣದ ಪ್ರಯಾಣ ಅನ್ನುವಂಥದ್ದು ಇದೆ. ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ಸುಖವನ್ನು ತಂದುಕೊಡುತ್ತೆ. ಹಾಗೆ ಕೆಲವರು ಯಶಸ್ಸಿನಿಂದ ಬೀಗಿ ನಿಮ್ಮ ದಾರಿಯನ್ನು ತಪ್ಪುವಂಥದ್ದು ಕೂಡ ಇದೆ. ಎಲ್ಲಿ ಯಶಸ್ಸಿದೆಯೋ ಅಲ್ಲಿ ಮುಂದೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ. ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಅನ್ನುವಂಥ ಒಂದು ಸ್ವಭಾವ ನಿಮಗೆ ಬಂದುಬಿಡ್ಬೋದು. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಒಂದು ಯಶಸ್ಸಿಗೆ ಕಾರಣರು ಯಾರಿದ್ದಾರೆ ಅಂಥವರನ್ನು ಕೃತಜ್ಞತೆಯಿಂದ ಸ್ಮರಿಸುವಂಥ ಒಂದು ಕೆಲಸವನ್ನು ಈ ದಿನ ಮಾಡಿ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸದಿಂದ, ನಿಮ್ಮ ಒಂದು ತೀರ್ಮಾನದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿನೇ ಅಂತಹ ಸ್ಥಾನಮಾನವೇ ನಿಮಗೆ ಹೆಚ್ಚಿನ ಶ್ರೀರಕ್ಷೆಯನ್ನು ತಂದುಕೊಡುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು. ಆದರೆ ಕೆಲಸವನ್ನು ಆರಂಭ ಮಾಡಿದ್ರೆ ಅದನ್ನು ಮುಂದುವರಿಸುವಂಥ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳುವಂಥ ಸ್ವಭಾವವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕೊನೆಗೆ ಯಾವುದೇ ಆತಂಕಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಭಾಗ್ಯಕ್ಕೆ ಸ್ವಲ್ಪ ಕೊರತೆಗಳುಂಟಾಗತ್ತೆ. ಹಿಡಿದ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಇರಲ್ಲ. ಎಲ್ಲೋ ಒಂದು ಕಾರಣಕ್ಕೆ ನಿಮಗೆ ಬೇಸರ, ಜಿಗುಪ್ಸೆ ಮೂಡುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮಾನಸಿಕ ಕ್ಷೋಭೆಗೂ ಒಳಗಾಗುವಂಥ ಸಂಭವ ಕೂಡ ಇರುತ್ತೆ. ಏಕೆಂದರೆ ವೈಯಕ್ತಿಕ ಸಂಬಂಧದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಹಾಗೆ ಆ ಗೊಂದಲಗಳಿಂದ ಈ ದಿನ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೈ ಕೊಟ್ಟಾಗ ಅಥವಾ ಅವರ ನಡವಳಿಕೆ ನಿಮಗೆ ವಿಚಿತ್ರ ಅನ್ನಿಸಿದಾಗ ಈ ದಿನ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸದಿಂದ ಸನ್ನಿವೇಶವನ್ನು ಎದುರಿಸಬೇಕು ಅನ್ನುವಂಥದ್ರಲ್ಲೂ ಕೂಡ ನಿಮಗೆ ಅಷ್ಟೊಂದು ಮಾನಸಿಕ ಬಲ ಇರಲ್ಲ. ಹಾಗಾಗಿನೇ ಯೋಗ್ಯ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನಾಗಲಿ ನಿಮ್ಮತನವನ್ನಾಗಲಿ ಉಳಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಮಾತ್ರ ಯಶಸ್ಸು ಈ ದಿನ ಸಿಕ್ಕತ್ತೆ. ಇನ್ನು ಸರಿಯಾದ ನಿರ್ವಹಣೆಯಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ, ಕೆಲಸ ಮುಂದೆ ಸಾಗ್ತಾ ಇಲ್ಲ ಅಂತ ಹೇಳಿ ಆ ಕೆಲಸವನ್ನೇ ಬಿಟ್ಟು ಬಿಡುವಂಥದ್ದು, ಅದನ್ನು ಬಿಟ್ಟು
ಮತ್ತೊಂದು ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ನಿರುತ್ಸಾಹ ಅನ್ನುವಂಥದ್ದು ಅಡಿಗಡಿಗೂ ಈ ದಿನ ಬರುವಂಥದ್ದಿದೆ. ಸ್ವಲ್ಪ ಒತ್ತಡದಲ್ಲೇ ಇರ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸಬರ ಪರಿಚಯ ಅನ್ನುವಂಥದ್ದು ಆಗುತ್ತೆ. ಆದರೆ ಅವರು ಕೊಡುವಂತಹ ಸಲಹೆಗಳನ್ನು ಈ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಬೇಕಾ, ಅದನ್ನು ಒಪ್ಕೊಳ್ಬೇಕಾ ಬೇಡವಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದರಲ್ಲಿ ಒಂದು ಪ್ರಶ್ನಾರ್ಥಕವಾದಂತಹ ಒಂದು ಚಿಹ್ನೆ ಇದ್ದೇ ಇರುತ್ತೆ. ಅಂದರೆ ಅದು ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನೋವಂಥದ್ದು ಬರುತ್ತೆ. ಇಲ್ಲಿ ದ್ವಂದ್ವತೆ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಮನಸ್ಸು ಕೂಡ ಎರಡೆರಡು ಇರುವಂಥದ್ದು, ಅರ್ಧಂಬರ್ಧ ಮನಸ್ಸು ಕೆಲಸಗಳಲ್ಲಿ ಇರುವಂಥದ್ದು ಇದೆ. ಒಟ್ಟಾರೆ ಅಪೂರ್ಣವಾದಂತಹ ದಿನ, ಅಪೂರ್ಣ ಫಲಿತಾಂಶ ಸಿಕ್ಕುವಂತಹ ದಿನ. ಅದಕ್ಕಾಗಿಯೇ ಪೂರ್ಣ ಮನಸ್ಸಿನಿಂದ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಇದು ದುಸ್ಥಾನ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಕಳೆಯನ್ನು ತರಲ್ಲ, ಉತ್ಸಾಹವನ್ನು ತರಲ್ಲ, ಆಸಕ್ತಿಯನ್ನು ಮೂಡಿಸಲ್ಲ. ಹಾಗಾಗಿ ಕೆಲಸವನ್ನು ಮಾಡಬೇಕಲ್ಲ ಅನ್ನುವಂಥ ಒಂದು ಭಾರದಿಂದಲೇ, ಮನಸ್ಸಿನ ಭಾರದಿಂದಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಈ ದಿನ. ಇನ್ನು ವ್ಯರ್ಥ ಪ್ರಯಾಣಗಳನ್ನು ಕೂಡ ಮಾಡಬೇಕಾಗತ್ತೆ. ಯಾವುದೇ ಒಂದು ಗೊತ್ತು ಗುರಿ ಇಲ್ಲದಂತಹ ಓಡಾಟ, ಒಂದು ಪ್ರಯಾಣ ಈ ದಿನ ಇರುತ್ತೆ. ಮನೆಯ ಹೊರಗೆ ನಿಮಗೆ ಉಂಟಾಗುವಂತಹ ಸಮಸ್ಯೆಗಳು ತುಂಬ ನೋವನ್ನು ಉಂಟು ಮಾಡುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಿರೀಕ್ಷೆ ಮಾಡಿಲ್ಲ ಅಂಥ ಒಂದು ವಿದ್ಯಮಾನಗಳು ಕೂಡ ಈ ದಿನ ನಡೆಯುವಂಥದ್ದು ಇದೆ. ಎಲ್ಲದಕ್ಕೂ ಕೂಡ ಈ ಗ್ರಹಚಾರ, ನಿಮ್ಮ ಅದೃಷ್ಟ ಇದು ಕಾರಣ ಅಂತ ಹೇಳಿ ನಿಮ್ಮನ್ನೇ ನೀವು ಎಲ್ಲೋ ಒಂದು ಕಡೆ ಹಳಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದ ಕಡೆ ಗಮನ ತೀವ್ರವಾಗಿ ನೀವು ಹಿಂದಿನ ಅನುಭವಗಳನ್ನು ಆಧರಿಸಿ ಈ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಆರೋಗ್ಯದ ವಿಚಾರ, ಅದರಲ್ಲೂ ಆಹಾರ ವಿಹಾರಾದಿಗಳ ವಿಚಾರದಲ್ಲಿ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು. ಅದಕ್ಕಾಗಿಯೇ ಈ ದಿನ ಬೇರೆಯವರನ್ನು ಕೂಡ ನೀವು ನಂಬದೇ ಇರುವಂಥ ಪರಿಸ್ಥಿತಿಗಳು ಬರಬಹುದು. ಇನ್ನೊಬ್ಬರ ಆಸರೆಗೆ ಕಾಯಬೇಕಾಗ್ಬೋದು. ತುಂಬ ಡಿಪೆಂಡೆನ್ಸಿ ಅನ್ನುವಂಥದ್ದು ಈ ದಿನ ಇರುತ್ತೆ. ಆದರೆ ಈ ದಿನ ಬೇರೆಯವ್ರಿಗೂ ಕೂಡ ಕೆಲಸದ ಜವಾಬ್ದಾರಿಯನ್ನು ಹೊರುವಂತೆ ಮಾಡಬೇಕು. ಏಕೆಂದರೆ ಅವ್ರಿಗೂ ಕೂಡ ಅನುಭವ ಆಗಬೇಕು. ಅದಕ್ಕಾಗಿ ಕೆಲಸಗಳನ್ನು ಯೋಗ್ಯ ರೀತಿಯಲ್ಲಿ ಹಂಚಿಕೆ ಮಾಡುವಂಥ ಒಂದು ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲಸಗಳಾಗಲಿಲ್ಲ ಅಂತ ಹೇಳಿ, ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮೂಲೆ ಗುಂಪಾಗಬೇಡಿ. ನೀವು ಕೂಡ ಚಲಾವಣೆಯಲ್ಲಿ ಇರಬೇಕು. ಅದಕ್ಕಾಗಿಯೇ ಈ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ, ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ನಿಮ್ಮ ಒಂದು ವಿಚಾರದಲ್ಲಿ ನಿಮಗೆ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನದ ಯಾವುದೇ ವಿದ್ಯಮಾನಗಳಿರಲಿ, ಯಾವುದೇ ಚಟುವಟಿಕೆಗಳಿರಲಿ, ಸನ್ನಿವೇಶಗಳು ಏನೇ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇಟ್ಕೊಳ್ಳಿ. ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಆಗಿರುವಂಥದ್ದು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ, ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಸಕಾಲಕ್ಕೆ ಒದಗಿ ಬರುವಂಥದ್ದು. ಒಟ್ಟಾರೆ ಮೊದಲ ಪ್ರಯತ್ನದಲ್ಲೇ ಗೆಲ್ಲುವಂಥವರು ನೀವು. ಹಾಗಾಗಿಯೇ ಬದುಕಿನಲ್ಲೂ ಕೂಡ ಗೆಲುವು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಮೊದಲ ಪ್ರಯತ್ನದಲ್ಲಿ ಯಾರು ಸೋಲ್ತಾರೆ ಅವರು ಇಡೀ ಜಗತ್ತನ್ನೇ ಗೆಲ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಸಂಕಟದೊಂದಿಗೆ ಸೆಣಸಾಡುವಂಥ ಮನಸ್ಸಿಗೆ ಒಂದು ಛಲ ಬರುತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ಛಲ ನಿಮ್ಮಲ್ಲಿರುತ್ತೆ. ಏಕೆಂದರೆ ಮೊದಲ ಪ್ರಯತ್ನದಲ್ಲಿ ಗೆಲುವು ನಿಮ್ಮದಾಗಿದೆ, ಹಾಗೆ ಸೋಲು ಕೂಡ ನಿಮ್ಮದಾಗಿರುತ್ತೆ. ಸೋಲು ಗೆಲುವಿನ ಮೆಟ್ಟಿಲು ಅನ್ನುವಂಥ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತೀರಿ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ನಿಮ್ಮದು, ತುಂಬ ಪ್ರಾಮಾಣಿಕವಾಗಿಯೂ ಕೂಡ ಇರ್ತೀರಿ. ಇದರಿಂದ ಕೈಗೊಂಡಂಥ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಏಕೆಂದರೆ ನಿಮಗೆ ಗೊತ್ತಿದೆ ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು, ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಅದನ್ನು ಗುರಿಯನ್ನು ಮುಟ್ಟಿಸ್ಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿಯೇ ಈ ದಿನ ಅಪರೂಪಕ್ಕೆ
ಒಂದು ಒಳ್ಳೆಯ ಒಂದು ಶೌರ್ಯವನ್ನು ಪ್ರದರ್ಶನ ಮಾಡುವಂಥದ್ದು, ನಿಮ್ಮ ಒಂದು ಅದೃಷ್ಟವನ್ನು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರುವಂಥ ಸಂದರ್ಭ ಇದೆ. ಅಂದರೆ ಹೊಂದಾಣಿಕೆ ಮಾಡ್ಕೊಳ್ತೀರಿ, ಇದು ನಿಮ್ಮ ವಿಶೇಷತೆ, ಇದು ನಿಮ್ಮ ಯಶಸ್ಸಿನ ಗುಟ್ಟು. ಹಾಗೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಾತು. ಆ ಮಾತು ಈ ದಿನ ನಿಮಗೆ ಒಂದು ಒಳ್ಳೆಯ ಅಸ್ತ್ರವಾಗಿರುತ್ತೆ. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಇನ್ನೊಬ್ಬರನ್ನು ನೀವು ಅಳೆಯುವ ಒಂದು ಸಂದರ್ಭ ಕೂಡ ಒದಗಿ ಬರಬಹುದು. ಅಂದರೆ ಬೇರೆಯವರ ಶಕ್ತಿ ಸಾಮರ್ಥ್ಯಗಳೇನು, ಅವರು ವಹಿಸುವಂಥ ಕೆಲಸಗಳನ್ನು ಮಾಡಬಲ್ಲರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಒಂದು ಬುದ್ಧಿವಂತಿಕೆಯನ್ನಾಗಲಿ ಸಾಮರ್ಥ್ಯವನ್ನಾಗಲಿ ಅಳೆಯುವಂಥ ಸಂದರ್ಭ ಕೂಡ ಬರುತ್ತೆ. ಆದರೆ ಈ ಎಲ್ಲ ಗ್ರಹಿಕೆಯಿಂದ ಕೂಡ ನೀವು ಉತ್ತಮವಾದ ಅನುಭವಗಳನ್ನು ಪಡ್ಕೊಳ್ತೀರಿ ಈ ದಿನದಲ್ಲಿ. ಒಟ್ಟಾರೆ ನಿಮಗೆ ಉತ್ತಮವಾದಂಥ ದಿನ, ಹಾಗೆ ತುಂಬ ಅನುಭವಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ ದುರ್ಗಾ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳು ಇರುತ್ತೆ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಏಕೆಂದರೆ ಈ ದಿನ ವ್ಯವಹಾರಗಳು ತುಂಬ ಉತ್ಸಾಹದಾಯಕವಾಗಿರೋದ್ರಿಂದ ಕೆಲಸಗಳನ್ನು ತುಂಬ ಆಸಕ್ತಿಯಿಂದ ಮುಂದುವರಿಸ್ತೀರಿ. ಹಾಗೆ ಈ ದಿನ ದೊಡ್ಡದು ಸಣ್ಣದು ಅನ್ನುವಂಥ ಒಂದು ಭೇದ ಭಾವಗಳಿಲ್ಲ. ಎಲ್ಲ ಕೆಲಸವೂ ಒಂದೇ, ಎಲ್ಲವೂ ಭಗವಂತನಿಗೆ ಸಮರ್ಪಿತವಾಗಿರುವಂಥದ್ದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗೆ ಈ ದಿನ ಕೆಲಸದಲ್ಲಿ ಔಚಿತ್ಯಪೂರ್ಣವಾಗಿ ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಇದೆ. ಏಕೆಂದರೆ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಈ ದಿನ ಬಹಳ ಅದ್ಭುತವಾಗಿ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಒಂದು ವಿಶೇಷತೆಯನ್ನು ನೀವು ಗಮನಿಸಬೇಕಾಗತ್ತೆ. ಏಕೆಂದರೆ ಕೆಲವು ಸನ್ನಿವೇಶಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅನುಕೂಲಗಳು ಉಂಟಾಗ್ತಾ ಇರುತ್ತೆ. ಭಗವಂತನ ಅನುಗ್ರಹ ಇದು. ಹಾಗೆ ಈ ದಿನ ನಿಮ್ಮ ಹಿರಿಯರ ಒಂದು ಆಶೀರ್ವಾದದಿಂದ ಕೂಡ ಕೆಲವು ಕೆಲಸಗಳು ಬಹಳ ವಿಶೇಷ ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ದಿನ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯ ಏನಿದೆ, ಇದಕ್ಕೆ ವಿರುದ್ಧವಾಗಿ ಏನಾದರೂ ವರ್ತಿಸಬೇಕಾದಂಥ ಸಂದರ್ಭ ಬಂದರೆ ಈ ದಿನ ಸ್ವಲ್ಪ ಅಂಥದ್ದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಹಾಗಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದಾಗಲಿ, ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥ ವಿಚಾರಗಳನ್ನಾಗಲಿ ಆದಷ್ಟು ಪಕ್ಕಕ್ಕಿಡಬೇಕಾಗತ್ತೆ. ಸ್ವಲ್ಪ ಧೈರ್ಯದಿಂದ ಅದನ್ನು ಎದುರಿಸಬೇಕು ಈ ದಿನ. ಹಾಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದನ್ನು ನಿಮ್ಮ ತಕ್ಕಡಿಯಲ್ಲಿ ಇಟ್ಟು ನೀವು ತೂಕ ಮಾಡಿ ಒಂದು ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಂಥ ಆಯ್ಕೆಗಳು ಈ ದಿನ ನಿಮ್ಮ ಮುಂದೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟಿದೆ. ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಯಾವ ರೀತಿಯ ಸ್ನೇಹಿತರ ಆಯ್ಕೆ ಈ ದಿನ ಆಗುತ್ತೆ, ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಆತ್ಮವಿಶ್ವಾಸವೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಈ ದಿನ ನಿಮಗೆ ವಿಶೇಷವಾಗಿ ಒಂದು ರೀತಿಯಲ್ಲಿ ಜಯವನ್ನು ತಂದು ಕೊಡುವಂಥದ್ದು. ಅದೇ ನಿಮಗೆ ಧೈರ್ಯ, ಅದೇ ಶತ್ರುವನ್ನು ಗೆಲ್ಲುವಂಥದ್ದು. ಹಾಗಾಗಿ ಈ ದಿನ ಎಲ್ಲ ವಿಚಾರದಲ್ಲೂ ಕೂಡ ನೀವು ಒಂದು ಪರಾಕ್ರಮವನ್ನು ಮೆರೆಯುವಂಥದ್ದು. 4 ಜನ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ. ಇದು ನಿಮಗೆ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದಲೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 5ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ಸ್ವಲ್ಪ ವಿದ್ಯಮಾನಗಳು ನಿಮಗೆ ಹಿನ್ನಡೆಯನ್ನು ತರುವಂಥದ್ದು, ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಸರವನ್ನು ಮೂಡಿಸುವಂಥ ಸಂಗತಿಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಅಂತಹ ಕೆಲಸ ವಿಶೇಷವಾಗಿ ಏನೋ ಒಂದು ತಿರುವನ್ನು ಪಡ್ಕೊಳ್ಳುವಂಥದ್ದು, ಅದು ಖರ್ಚಿಗೆ ಕಾರಣವಾಗಿಬಿಡುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿವಾದಗಳಾಗಲಿ, ಯಾವುದೇ ಮನಸ್ತಾಪಗಳಾಗಲಿ, ಯಾವುದೇ ಭಿನ್ನಾಭಿಪ್ರಾಯಗಳಾಗಲಿ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ
ಇರುವಂಥ ಸಮಸ್ಯೆಯನ್ನು ಹಾಗೆ ಬಿಡಬೇಡಿ, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಅಷ್ಟೊಂದು ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಮಕ್ಕಳಿಗೆ ಏನು ಬೇಕು ಬೇಡ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದೇ ಈ ದಿನ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ಸದ್ಯಕ್ಕೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಮುಖ ವ್ಯವಹಾರಗಳಲ್ಲೂ ಕೂಡ ಅಡಚಣೆಗಳು ಆಗುವಂಥದ್ದು, ಎಲ್ಲ ಒಂದು ಕಡೆ ವಿಘ್ನಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗೆ ನೀವು ನಂಬಿಕೊಂಡಿರುವಂಥ ವ್ಯಕ್ತಿಯಿಂದಲೇ ನಿಮಗೆ ಮೋಸಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಎಲ್ಲರನ್ನೂ ಕೂಡ ಖುಷಿಯಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅನ್ನುವಂಥದ್ದು ನಿಮ್ಮ ಆಸೆ, ಆದರೆ ಆ ರೀತಿ ಇಡುವಂಥದ್ದು ಯಾರಿಂದ ಕೂಡ ಸಾಧ್ಯ ಇಲ್ಲ. ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲಿಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ಈ ದಿನ ಎಲ್ಲರ ಜೊತೆ ನಗ್ನಗ್ತಾ ಇರಿ, ಎಲ್ಲರ ಕೆಲಸಗಳನ್ನು ನಿರ್ವಹಣೆ ಮಾಡಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ತೋರಿಸಿ ನೀವು, ಒಳ್ಳೆಯದಾಗತ್ತೆ. ಏಕೆಂದರೆ ಅವರ ಬೆಂಬಲ ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದಿನ ಲಭ್ಯವಾಗುತ್ತೆ. ನಿಮ್ಮ ಒಂದು ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳೇನಿದೆ ಅದು ಅಪರಿಚಿತವಾದಂತಹ ಕಾರ್ಯಕ್ಷೇತ್ರ ಏನಾದರೂ ಎದುರಾದರೆ ಸ್ವಲ್ಪ ಜಾಗ್ರತೆಯಿಂದ ನೋಡಬೇಕಾಗತ್ತೆ. ಇನ್ನು ನಿಮಗೆ ಗೊತ್ತಿರುವಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಿದ್ದರೆ ಈ ದಿನ ಧಾರಾಳವಾಗಿ ಅದನ್ನು ಮುಂದುವರಿಸ್ಬೋದು. ಹಾಗಾಗಿ ಈ ದಿನ ತಿಳಿಯದ್ದು ಈ ಎರಡರ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ತಾಪತ್ರಯಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ, ಸುಲಭ ಇದೆ. ಆದರೆ ಈ ದಿನ ನಿಮಗೆ ಸ್ವಲ್ಪ ಎಕ್ಸ್ಟೆಂಡೆಡ್ ಥಾಟ್ಸ್ ಅನ್ನುವಂಥದ್ದು ಬೇಕು. ಹಾಗಾಗಿ ಇದ್ದುದರಲ್ಲೇ ಯೋಚನೆ ಮಾಡೋದಕ್ಕಿಂತ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥದ್ದು ತುಂಬ ಉತ್ತಮ. ಆ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಫಲಿತಾಂಶ ಕೂಡ ಬೇಗ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನ ಅಷ್ಟೊಂದು ಸುಖದಾಯಕವಾಗಿಲ್ಲ. ಏನೋ ಒಂದು ದೋಷ ಇದೆ, ಏನೋ ಒಂದು ಕೊರತೆ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಲ್ಲಿ ಇರುವಂಥ ಒಂದು ದೋಷ, ಒಂದು ನೆಗೆಟಿವಿಸಮ್ ಅನ್ನುವಂಥದ್ದು ಈ ದಿನ ಪ್ರಧಾನವಾಗಿ ನಿಮಗೆ ಕಾಣುತ್ತೆ. ಅವರ ದೋಷಗಳೇ ನಿಮಗೆ ಕಂಡು ಬರುವಂಥದ್ದು. ಹಾಗಾಗಿ ವ್ಯಕ್ತಿಯನ್ನು ಈ ದಿನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ವಿರಸಗಳು ಜಾಸ್ತಿ ಇರುತ್ತೆ. ಇದು ಈ ದಿನ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಕ್ಕಾಗಲಿ, ಕುಟುಂಬಸ್ಥರೇ ನಡೆಸುವಂಥ ವ್ಯವಹಾರಕ್ಕಾಗಲಿ ಸ್ವಲ್ಪ ಧಕ್ಕೆ ಉಂಟಾಗುತ್ತೆ. ಏಕೆಂದರೆ ಮನಸ್ಸಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಹಾಗೆ ಈ ದಿನದಲ್ಲಿ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಅದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನ ಹೆಚ್ಚಿನ ಮುತುವರ್ಜಿಯಿಂದ ನೀವು ಕೆಲಸಗಳನ್ನು ಮುಂದುವರಿಸಬೇಕು. ಇನ್ನು ವಿದ್ಯಾರ್ಥಿಗಳು ಅಷ್ಟೇ, ಈ ದಿನ ಸ್ವಲ್ಪ ಜಾಗ್ರತೆ. ಆದಷ್ಟು ಈ ಹೊರ ಸಂಚಾರ, ಪ್ರಯಾಣ ಅನ್ನುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ನಿರ್ಣಯಕ್ಕೆ ಈ ದಿನ ಬರಬೇಡಿ. ಇದ್ದುದರಲ್ಲೇ ಈ ದಿನ ತೃಪ್ತಿ ಪಟ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುತ್ತೆ. ಏಕೆಂದರೆ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಶೀಘ್ರವಾಗಿ ಮುಂದುವರಿಯುತ್ತೆ, ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇದು ನಿಮಗೆ ಒಂದು ಕೀರ್ತಿಯನ್ನು, ಒಂದು ಹೆಸರನ್ನು ತಂದುಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಏಕೆಂದರೆ ಯೋಜಿತ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯಂತೆಯೇ ಮುಂದುವರಿಯುವಂಥದ್ದು. ನಿಮ್ಮ ಮನಸ್ಸು ಹೇಗಿದೆಯೋ ಆ ರೀತಿ ಕೆಲಸಗಳಿರುತ್ತೆ. ಹಾಗಾಗಿನೇ ಈ ದಿನ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು, ನಿಮ್ಮ ಭಾವಕ್ಕೆ ತಕ್ಕಂತೆ ನಿಮಗೆ ಫಲಿತಾಂಶಗಳಾಗಲಿ, ಅದರ ಒಂದು ಅನುಭವವಾಗಲಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ತುಡಿತ ಕೆಲವರಿಗಿದೆ. ಕೆಲವರು ಪೂರ್ವ ಸಿದ್ಧತೆಯಲ್ಲಿರ್ತೀರಿ. ಏನೋ ಒಂದು ಖರೀದಿ ಪ್ರಕ್ರಿಯೆ ಇರ್ಬೋದು, ವಾಹನ, ಮನೆ, ಒಡವೆ, ವಸ್ತ್ರ ಇತ್ಯಾದಿಗಳನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ.
ಇದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅಂದರೆ ಪ್ರಗತಿ ಇದೆ, ಈ ದಿನ ತುಂಬ ಪ್ರೋಗ್ರೆಸ್ ಅನ್ನುವಂಥದ್ದನ್ನು ಕಾಣ್ತೀರಿ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಈ ದಿನ ತುಂಬ ಚುರುಕಾಗತ್ತೆ. ಇನ್ನು ಈ ದಿನ ಸರ್ಕಾರದ ಕಾನೂನುಗಳು ಕೂಡ ನಿಮಗೆ ತುಂಬ ಫೇವರಬಲ್ ಆಗಿ ಇರುವಂಥದ್ದು, ನಿಮ್ಮ ಪರವಾಗಿರುತ್ತೆ. ಹಾಗಾಗಿ ಯಾವುದೇ ತಂಟೆ ತಕರಾರುಗಳು ಲಿಟಿಗೇಷನ್ಸ್ ಇದ್ದರೂ ಅದನ್ನು ಈ ದಿನ ನೀವು ಜಯಗಳಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ನೆಂಟರಿಷ್ಟರ ಮಧ್ಯದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ವಿಚಾರ ಇದು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮನ್ನೇ ಕೆಲವರು ಪ್ರಶ್ನಾರ್ಥಕವಾಗಿ ಸಂದೇಹ ದೃಷ್ಟಿಯಿಂದ ನೋಡುವಂಥ ಸಾಧ್ಯತೆ ಇದೆ. ಏಕೆಂದರೆ ನಂಬಿಕೆಗೆ ಅರ್ಹವಾದಂತಹ ನಾಯಿ ಮನೆಯ ಹೊರಗೆ ಇರುತ್ತೆ, ಆದರೆ ಕದ್ದು ತಿನ್ನುವಂಥ ಬೆಕ್ಕು ಮನೆಯ ಒಳಗಡೆನೇ ಇರುತ್ತೆ. ಇದರ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಹಾಗಾಗಿ ಕೆಲವರಿಗೆ ಯಾವುದು ಅರ್ಹ ಯಾವುದು ಅನರ್ಹ ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ಈ ದಿನ ನಿಮ್ಮನ್ನು ಒಂದು ನ್ಯಾಯವಾಗಿ ನೋಡುವಂಥದ್ದು, ನ್ಯಾಯ ತೀರ್ಮಾನ ಮಾಡುವಂಥದ್ದು, ನಿಮ್ಮನ್ನು ಜಡ್ಜ್ ಮಾಡುವಂಥ ವಿಚಾರಕ್ಕೆ ಅವರು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮತನ ನಿಮ್ಮಲ್ಲೇ ಇರುತ್ತೆ. ಯಾರು ಏನೇ ಅನ್ನಲಿ, ಯಾವುದೇ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ ಇದ್ದರೂ ಕೂಡ ನಿಮ್ಮತನವನ್ನು ಉಳಿಸ್ಕೊಳ್ಬೋದು. ಅಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಅದನ್ನು ಮುಂದುವರಿಸಿ ಧೈರ್ಯದಿಂದ ಇರಿ, ತಲೆ ಬಗ್ಗಿಸ್ಬೇಡಿ. ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದೇ ವಾಕ್ಸ್ಥಾನ. ಹಾಗಾಗಿ ಈ ದಿನ ಹಣಕಾಸಿನ ವ್ಯವಹಾರಗಳು ನಿಮಗೆ ಸ್ವಲ್ಪ ನಷ್ಟವನ್ನು ತರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ರೀತಿಯಲ್ಲಿ ಮುಂದುವರಿಯಲ್ಲ. ಹಾಗಾಗಿ ಬೆಳಗಿನಿಂದ ಸಂಜೆಯವರೆಗೂ ಕೂಡ ಪಟ್ಟಂತಹ ಶ್ರಮ ಸ್ವಲ್ಪ ನಿರರ್ಥಕವಾಗುತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಸ್ಥಾನಮಾನ ಈ ದಿನ ನಿಮಗೆ ಸಿಕ್ಕಲ್ಲ, ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಜೊತೆಗೆ ಈ ದಿನದ ವಿದ್ಯಮಾನಗಳು ಸ್ವಲ್ಪ ಒತ್ತಡವನ್ನು ತರುತ್ತೆ. ಇದರಿಂದ ತಲೆನೋವು ಬರುವಂಥದ್ದು ಅಥವಾ ಮೈಗೆ ಮನಸ್ಸಿಗೆ ಏನೋ ಒಂದು ಆಲಸ್ಯ ಮನೋಭಾವ ಇರುವಂಥದ್ದು ಇರುತ್ತೆ. ಹಾಗಾಗಿನೇ ಲವಲವಿಕೆ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತು ಸ್ವಲ್ಪ ತೀಕ್ಷ್ಣವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮ್ಮ ಮಾತು ಯಾವುದೇ ಹಂತವನ್ನು ಕೂಡ ತಲುಪಬಹುದು. ಮಾತಿನಲ್ಲಿ ಒಂದು ಕಾಠಿಣ್ಯತೆ ಅನ್ನುವಂಥದ್ದು ಇದೆ, ಒರಟು ಮಾತಿದೆ. ಹಾಗಾಗಿನೇ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಉಂಟಾಗುವಂಥದ್ದು ಇದೆ. ಹಾಗೆ ನಿಮ್ಮ ಮಾತಿಗಿಂತ ಈ ದಿನ ಮೌನವಾಗಿ ಇರುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಆತ್ಮವಿಶ್ವಾಸ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಉತ್ತಮ ರೀತಿಯಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಆತ್ಮವಿಶ್ವಾಸವನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನಿರ್ವಹಣಾ ಕೌಶಲ್ಯ, ನಿಮ್ಮ ಮಾತಿನ ಅಗತ್ಯತೆ, ಕಮ್ಯುನಿಕೇಷನ್ ಇರುವಂಥದ್ದು ಇವೆಲ್ಲ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಹಾಗೆ ಈ ದಿನ ನಿಜವಾದ ಸಂಬಂಧಗಳ ಪರಿಚಯ ಏನಿದೆ ಅದು ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಯಿಂದ ಅಲ್ಲ. ಹಾಗಾಗಿ ಒಬ್ಬರನ್ನು ನೀವು ಸ್ನೇಹಿತ, ಗೆಳೆಯ ಅಥವಾ ನಿಮ್ಮ ಆತ್ಮೀಯ ಅಂತ ಹೇಳಿ ಅಂದುಕೊಂಡು ಅವರನ್ನು ನೀವು ಒಂದು ಕಮ್ಯುನಿಕೇಷನ್ ಲೂಪಲ್ಲಿ ಇಟ್ಕೊಂಡ್ರೆ ಅದು ಅವಶ್ಯಕತೆಯಿಂದ ಆಗಬಾರ್ದು. ಅವರಿಂದ ಏನೋ ಆಗತ್ತೆ, ಏನೋ ಒಂದು ಅನುಕೂಲ ಆಗತ್ತೆ ಅಂತ ಹೇಳಿ ಇಟ್ಕೊಳ್ಬಾರ್ದು. ಆದರೆ ಹೃದಯದಿಂದ ಅವರನ್ನು ಪ್ರೀತಿಸಬೇಕು, ಹೃದಯದಿಂದ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು. ಆಗ ಮಾತ್ರ ಆ ಒಂದು ಗೆಳೆತನಕ್ಕೆ ವಿಶ್ವಾಸಾರ್ಹತೆ ಬರುತ್ತೆ. ಇಲ್ಲಾಂದರೆ ಆ ಗೆಳೆತನ ಶಾಶ್ವತವಾಗಿರಲ್ಲ, ಬಹಳ ಬೇಗ ಅದು ಕಡಿದು ಹೋಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವಿದ್ಯಮಾನಗಳು ನಿಮಗೆ ಉತ್ತಮವಾದಂತಹ ಸಂತೋಷವನ್ನು ತರುತ್ತೆ. ಅದರಲ್ಲೂ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು, ನಿಮ್ಮ ಒಂದು ಕೌಶಲ್ಯವನ್ನು 4 ಜನರಿಗೆ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಮಾತಿಗೂ ಕೂಡ ಒಳ್ಳೆಯ ವೇದಿಕೆ ಸೃಷ್ಟಿಯಾಗುತ್ತೆ.
ಹಾಗಾಗಿ ನಿಮ್ಮ ಮಾತಿನಿಂದಲೇ ಈ ದಿನ ಕೆಲವರನ್ನು ಮೋಡಿ ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಮಕ್ಕಳ ಶೈಕ್ಷಣಿಕ ವಿಚಾರಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಅವರಿಗಾಗಿ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದಾಗಲಿ ಅಥವಾ ಅವರಿಗಾಗಿ ಭವಿಷ್ಯಕ್ಕಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಈ ದಿನ ಬಹಳ ಸಮರ್ಪಕವಾಗಿ ಮಾಡ್ತೀರಿ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಇದೆ. ಇನ್ನು ನಿಮ್ಮ ಒಂದು ವೈಯಕ್ತಿಕ ವಸ್ತುಗಳ ಬಗ್ಗೆ, ನಿಮ್ಮ ಉಡುಪುಗಳ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ ಇರುವಂಥದ್ದು, ಅದನ್ನು ತುಂಬ ಗಮನಿಸ್ತೀರಿ ಈ ದಿನದಲ್ಲಿ. ಹಾಗೆ ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ದಿನ ತುಂಬ ಒತ್ತು ಕೊಡುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಮನೆಯಲ್ಲಿ ಕೆಲವರ ಮಾತು, ಕೆಲವರ ವರ್ತನೆ ಈ ದಿನ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು. ಇಲ್ಲಿ ಸ್ವಲ್ಪ ಬೇಸರ ಮೂಡುತ್ತೆ. ಏಕೆಂದರೆ ಅವರಿಗೆ ತಿಳುವಳಿಕೆ ಹೇಳುವಂಥದ್ದಾಗಲಿ ಅಥವಾ ತಿಳುವಳಿಕೆ ಹೇಳದೇ ಇರುವಂಥದ್ದಾಗಲಿ ಇದು ಒಂದು ರೀತಿಯಲ್ಲಿ ಉಭಯ ಸಂಕಟದ ಪರಿಸ್ಥಿತಿಯಾಗಿ ಇರುತ್ತೆ. ಹಾಗಾಗಿ ಬಿಸಿ ತುಪ್ಪದಂತೆ ಈ ದಿನ ಕೆಲವೊಂದು ಸಂದರ್ಭಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳಾಗಲಿ, ನಿಮ್ಮ ಸಲಹೆಗಳನ್ನಾಗಲಿ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು ಒಪ್ಪಿಕೊಳ್ತಾರೆ. ಹಾಗಾಗಿ ಅದರಲ್ಲಿ ಒಂದು ಮೌಲ್ಯ ಇದೆ, ಅದರಲ್ಲಿ ಒಂದು ತೂಕ ಇದೆ. ಅದಕ್ಕಾಗಿಯೇ ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಗಳು ಸಿಕ್ಕುವಂಥದ್ದು ಇದೆ. ಇಚ್ಛಿತ ಗುರಿ ಮುಟ್ಟಲಿಕ್ಕೆ ನಿಮಗೆ ಎಲ್ಲ ರೀತಿಯ ಸಾಧನಗಳು, ಸಹಕಾರಗಳು ಸಿಕ್ಕತ್ತೆ. ಆತ್ಮವಿಶ್ವಾಸ ಇದೆ ಈ ದಿನ. ಹಾಗೆ ಆಸೆಗಳು ಕೂಡ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಸಂತೋಷದಿಂದ ಇರಿ. ಏನೇ ಬಂದರೂ ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಇದ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರ ಸ್ಮರಣೆಯನ್ನು ಮಾಡ್ತಾಯಿರಿ. ಹಾಗೆ ಈ ದಿನ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.